ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಇಂದ ಮಾತಾಡೋದು. ಯೋಗಕ್ಕೆ ಸಂಬಂಧಪಟ್ಟ ಧ್ಯಾನ, ಪ್ರಾಣಾಯಾಮ ಮತ್ತೆ ಇನ್ನು ಇತರೆ ವಿಡಿಯೋಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಯೋಗದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಈ ಯೋಗ ನಿಯಮಗಳು, ಸೂತ್ರಗಳನ್ನು ನಮಗೆ ಕೊಟ್ಟ ಪತಂಜಲಿ ಮಹರ್ಷಿ ಅವ್ರ ಬಗ್ಗೆ ನಾವು ಖಂಡಿತವಾಗ್ಲೂ ತಿಳ್ಕೋಬೇಕು. ಮತ್ತೆ ನನ್ನ ಬೇರೆ ಬೇರೆ ಕಡೆಯಿಂದ ಪತಂಜಲಿ ಋಷಿಗಳು ಮೂಲ, ಇದರ ವಿಚಾರದ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದ್ರಿಂದ ವಿಡಿಯೋನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದು ಪತಂಜಲಿ ಮಹರ್ಷಿ ಕರೆಕ್ಟ್ ಆದ ರೀತಿ ನಮಗೆ ಸುದ್ದಿಗಳು ಸಿಕ್ಕಿಲ್ಲ. ಹಲವಾರು ಜನ ಹಲವಾರು ರೀತಿಯಲ್ಲಿ ಇವರ ಹುಟ್ಟು ಸಾವು ಬಗ್ಗೆ ವಿಚಿತ್ರವಾಗಿ ಸುದ್ದಿಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಕೆಲವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬೆಂಕಿ ಇಲ್ಲದೆ ಹೊಗೆ ಬರೋದಿಲ್ಲ. ಈ ಪತಂಜಲಿ ಸೂತ್ರ ನಮ್ಮ ಕೈಗೆ ಸಿಕ್ಕಿದೆ ಅಂತಂದ್ರೆ, ಯೋಗ ಸೂತ್ರ ನಮ್ಮ ಕೈಗೆ ಸಿಕ್ಕಿದೆ, ಸಾವಿರಾರು ವರ್ಷದಲ್ಲಿ ನಾವು ಅದನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗೆಂದ್ರೆ ಯಾರೋ ಒಂದು ವ್ಯಕ್ತಿ ಇದನ್ನ ಮಾಡಿದ್ದಾರೆ, ಪತಂಜಲಿ ಅಂತ ವ್ಯಕ್ತಿ. ಆ ವ್ಯಕ್ತಿ ದೇವರ ಅವತಾರ ಹಂಗೆ ಅಂತ ಹೇಳ್ತಾರೆ. ದೇವರ ಭಗವಂತನ ಅವತಾರ ಹಂಗೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಸ್ವಯಂಭೂ, ಅದೇ ದೇವರ ಅವತಾರನೇ. ಸ್ವಯಂಭೂ ಅಂದ್ರೆ ಬೇರೆ ಏನೂ ಇಲ್ಲ, ದೇವರೇನೆ ಹಂಗೆ ಅಂತ ಹೇಳ್ತಾರೆ ಕೆಲವರು. ಇನ್ ಕೆಲವರು ಆದಿಶೇಷ. ಆದಿಶೇಷ ಯಾರು? 1000 ತಲೆಯ ಹಾವು, 1000 ತಲೆ ನಾಗರ ಹಾವು. ಅದನ್ನ ನಮ್ಮ ವಿಷ್ಣು ಉಪಯೋಗಿಸ್ತಾರೆ ವಾಹನ ತರ ಕೂತ್ಕೊಳ್ಳಕ್ಕೆ, ಮಲ್ಕೊಳ್ಳಕ್ಕೆ. ವೈಕುಂಠದಲ್ಲಿ ಆದಿಶೇಷ ಇರೋದು. ಈ ಆದಿಶೇಷನ ಅವತಾರ ಹಾಗೆ ಅಂತ ಕೆಲವರು ಹೇಳ್ತಾರೆ. ಈ ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ನಮಗೆ ಮಾಹಿತಿ ಯಾವಾಗ ಸಿಕ್ತು ಅಂತಂದ್ರೆ 500ರಿಂದ 200 BC, ಬಿಫೋರ್ ಕ್ರೈಸ್ಟ್. ಕ್ರೈಸ್ತು ಹುಟ್ಟೋದ್ರ ಮೊದಲು 500 ವರ್ಷದ ಹಿಂದೆ, ಕ್ರೈಸ್ತು ಹುಟ್ಟೋದಕ್ಕೆ 500 ವರ್ಷದ ಹಿಂದೆ ಪತಂಜಲಿ ಅಂತನ್ನೋ ಮಹರ್ಷಿಗಳು ಯೋಗದ ಬಗ್ಗೆ ಸೂತ್ರಗಳು ಕೊಟ್ಟಿದ್ದಾರೆ ಅಂತ ಅನ್ನೋ ಮಾಹಿತಿಗಳು ನಮಗೆ ಸಿಕ್ಕಿದೆ. ಸೊ ಅದರ ಹಿಂದೆ ಪತಂಜಲಿ ಇದ್ದಾರೆ ಅಂತ ಅನ್ನೋದು ಗುರ್ತಾಗಿದೆ. ಕೆಲವರು ಕ್ರೈಸ್ತ ಹುಟ್ಟೋದಕ್ಕೆ ಮುಂಚಿತವಾಗಿ ಇವರು ಹುಟ್ಟಿದ್ದಾರೆ ಅಂತ ಅನ್ನೋದು ಕನ್ಫರ್ಮ್ ಆಗಿದೆ. ನಿಮಗೆ ಗೊತ್ತಿದೆ, ಆವಾಗಲ್ಲ ಯಾವ ಫೋಟೋಗಳಿಲ್ಲ, ಏನೂ ಇಲ್ಲ. ಸರಿ, ಒಂದು ಕತೆ. ಆರ್ತಿ ಹಾಗಂತ ಅನ್ನೋ ವ್ಯಕ್ತಿಗೆ ಅನುಸೂಯ ಹಾಗೆ ಅಂತ ಅನ್ನೋ ಹೆಂಗಸು, ಗಂಡ ಹೆಂಡತಿರು, ಇವರಿಬ್ಬರಿಗೆ ಮಗನಾಗಿ ಜನಿಸ್ತಾರೆ ಪತಂಜಲಿ ಹಾಗೆ ಅಂತ ಒಂದು ವರ್ಗದವರು ಹೇಳ್ತಿದ್ದಾರೆ. ಈ ಅನುಸೂಯ ದೇವಿ ತುಂಬಾ ದೇವ್ರ ಭಕ್ತಿ ಇರೋ ಒಂದು ಹೆಂಗಸು. ನಾವು ಹೇಗೆ ಊಟ ತಿಂಡಿ ಮಾಡಿ ನಮ್ಮ ಜೀವನಕ್ಕೆ ಬೇಕಾಗಿರೋ ಕೆಲಸಗಳನ್ನ ಮಾಡ್ತೀವಿ, ಹಾಗೆ ಅಮ್ಮಂಗೆ ದೇವರೇ ಕೆಲಸ. 3 ಹೊತ್ತು ದೇವರು, ಯಾವಾಗ ನೋಡಿದ್ರು ದೇವರೇನೆ, ಭಗವಂತನ ನಾಮಸ್ಮರಣೆ ಯಾವಾಗ್ಲೂ. ಅಷ್ಟು ಭಕ್ತಿ ಈ ಅಮ್ಮಂಗೆ. ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಈಶ್ವರ, ಬ್ರಹ್ಮ ವಿಷ್ಣು ಈಶ್ವರ ತ್ರಿಮೂರ್ತಿಗಳು ಈ ಅಮ್ಮನ ಒಂದು ಭಕ್ತಿಯನ್ನು ಮೆಚ್ಚಿ
ಸ್ವಲ್ಪ ಯಮ್ಮಂದು ಭಕ್ತಿ ಹೇಗೆ ಏನು ಎತ್ತ ಟೆಸ್ಟ್ ಮಾಡೋದಕ್ಕೋಸ್ಕರ ಭೂಲೋಕಕ್ಕೆ ಬರ್ತಾರೆ. ಹೇಗ್ ಬರ್ತಾರೆ? ಭಿಕ್ಷುಕರ ವೇಷ ಹಾಕೊಂಡು ಬರ್ತಾರೆ. ಭಿಕ್ಷುಕರ ವೇಷ ಮನೆಗೆ ಬಂದು ಭಿಕ್ಷಾ ಕೇಳ್ತಾರೆ. ಮತ್ತೆ ಏನೇನೋ ಯಾವ್ಯಾವ ರೀತಿಯಲ್ಲಿ ಅದೆಲ್ಲ ಇಲ್ಲಿ ಅತಿ ವಿಚಾರಗಳು ಹೇಳಕ್ ಹೋದ್ರೆ ವಿಡಿಯೋ ಟೈಮ್ ಸಾಲೋದಿಲ್ಲ. ಹೇಗೋ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ್ಮೇಲೆ ಆ ಯಮ್ಮ ಭಕ್ತಿನಲ್ಲಿ ಸತ್ಯವಾಗ್ಲೂ ಆಳವಾಗಿ ಭಕ್ತಿ ಇಟ್ಕೊಂಡಿದ್ದಾರೆ ಅಂತ ಅನ್ನೋದು ಗೊತ್ತಾಗಿ ಅವಳಿಗೆ ಅವಳಿಗೆ ವಿಶ್ವರೂಪವನ್ನ ತೋರಿಸ್ತಾರೆ. ತೋರಿಸ್ಬಿಟ್ಟು ಅವಳಿಗೆ ಒಂದು ವರ ಕೊಡ್ತಾರೆ. ನಾವು 3 ಜನನು ನಿನ್ನ ಹೊಟ್ಟೆಯಲ್ಲಿ ಸ್ಕಂದ, ಪತಂಜಲಿ ಅಂತನ್ನೋ ಒಂದು ವ್ಯಕ್ತಿಯಾಗಿ, ದತ್ತಾತ್ರೇಯ ಹಾಗೆ ಅಂತನ್ನೋ ಒಂದು ವ್ಯಕ್ತಿಯಾಗಿ, ದೂರ್ವಾಸ ಹಾಗೆ ಅಂತನ್ನೋ ವ್ಯಕ್ತಿಯಾಗಿ ಮೂರು ಜನನು 3 ಹೆಸರಲ್ಲಿ ನಿನ್ನ ಗರ್ಭದಲ್ಲಿ ಜನಿಸ್ತೀವಿ ಹಂಗೆ ಅಂತ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬನೇ ಈ ಪತಂಜಲಿ. ಈ ಪತಂಜಲಿ ಕಥೆ ಹಿಂಗೆ ಹೇಳುತ್ತೆ. ಆಮೇಲೆ ಈ ಪತಂಜಲಿ ನಮ್ಮ ಸೌತ್ ಕೈಲಾಸ, ದಕ್ಷಿಣ ಕೈಲಾಸ ಹಂಗಂದ್ರೆ ಕೊಯಂಬತ್ತೂರ್ ಹತ್ರ ತಿರುಮೂರ್ತಿ ಹಿಲ್ಸ್, ತಿರುಮೂರ್ತಿ ಬೆಟ್ಟ, ಕೊಯಂಬತ್ತೂರ್ ಹತ್ರ ಒಂದು ಊರಿದೆ. ಅಲ್ಲಿ ಇವರು ಜನಿಸಿದ್ದಾರೆ ಹಾಗೆ ಅಂತ ಕೆಲವರು ಹೇಳ್ತಾರೆ. ಆದರೆ ಹಿಸ್ಟ್ರಿನಲ್ಲಿ ವಿಚಾರಗಳನ್ನ ನೋಡಿದಾಗ ತಮಿಳು ಭಾಷೆಗೂ ಇವ್ರಿಗೂ ತುಂಬಾ ಸಂಬಂಧ ಇದೆ ಹಾಗೆ ಅಂತ ಅನ್ನೋದು ಗೊತ್ತಾಗಿದೆ. ಮತ್ತೆ ಇವರು ಜೀವ ಸಮಾಧಿ ಆಗ್ತಾರೆ. ಯಾರು? ನಮ್ಮ ಪತಂಜಲಿ ಮಹರ್ಷಿಗಳು ಜೀವ ಸಮಾಧಿ ಆಗ್ತಾರೆ. ಎಲ್ಲಿ ಜೀವ ಸಮಾಧಿ ಆಗ್ತಾರೆ ಅಂತಂದ್ರೆ ಬ್ರಹ್ಮಪುರೇಶ್ವರಂ ಟೆಂಪಲ್, ಬ್ರಹ್ಮಪುರೇಶ್ವರ ದೇವಸ್ಥಾನ. ಅದು ಎಲ್ಲಿದೆ ಅಂತಂದ್ರೆ ತಿರುಚಿರಾಪಳ್ಳಿ ಅಂತ ಕೇಳಿದಿರಲ್ವಾ? ತಿರುಚಿರಾಪಳ್ಳಿಯಿಂದ 30 ಕಿಲೋಮೀಟರ್ ನೀವು ಹೋದಾಗ ಮಧುರೈ ರೂಟಲ್ಲಿ ಅಲ್ಲಿ ತಿರುಪತ್ತೂರು ಅಂತ ಒಂದು ಊರು ಸಿಗತ್ತೆ. ಆ ಊರಲ್ಲಿ ಬ್ರಹ್ಮಪುರೇಶ್ವರರ್ ಹಾಗೆ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಜೀವ ಸಮಾಧಿ ಆದರು ಅಂತ ಹಿಸ್ಟ್ರಿ ಹೇಳುತ್ತೆ. ಓಕೆ. ಮತ್ತೆ ಇವರು ಆದಿಶೇಷ ಯಾವಾಗ್ಲೂ ವಿಷ್ಣು ಜೊತೆಗೆ ಇರೋದ್ರಿಂದ ವಿಷ್ಣು ಆದಿಶೇಷನ್ ಮೇಲೆ ಮಲ್ಕೊಂಡು ಯಾವುದೋ ಒಂದು ವೈಭವ, ಒಂದು ಫಂಕ್ಷನ್ ಅಲ್ಲಿ ಶಿವ ನೃತ್ಯ ಆಡ್ತಾನೆ. ಶಿವ ನೃತ್ಯ ನೋಡಿ ವಿಷ್ಣುಗೆ ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ, ಅಷ್ಟು ಚೆನ್ನಾಗಿದೆ ನಾಟ್ಯ. ಆ ನಾಟ್ಯ ನೋಡ್ಬೇಕಾದ್ರೆ ವಿಚಿತ್ರ ಚಲನಗಳಾಗತ್ತೆ ವಿಷ್ಣುವಿಗೆ. ದೇಹದಲ್ಲಿ ಕುಣಿತಾರೆ, ಅವ್ರ ಕೈಯಲ್ಲಿ ಒಂದು ಜಾಗದಲ್ಲಿ ಕೂರಕ್ಕಾಗಲ್ಲ, ದೇಹ ತುಂಬಾ ತೂಕವಾಗಿ ಹೋಗುತ್ತೆ. ಆ ದೇಹ ತೂಕ ಆದಾಗ ಆದಿಶೇಷನಿಂದ ಆ ತೂಕನ್ನ ತಡೆಯಕ್ಕಾಗಲ್ಲ. ಆದಿಶೇಷನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪಾ ಇದು ಯಾವತ್ತೂ ಇಲ್ಲದೆ ಇರೋ ತೂಕ ಇವತ್ತು ಈಗ ಆಗ್ಬಿಡುತ್ತಲ್ಲ. ನೃತ್ಯ ಮುಗಿದ ಮೇಲೆ ಮಾಮೂಲಿ ತರ ತೂಕ ಕಡಿಮೆ ಆಗೋಗುತ್ತೆ ವಿಷ್ಣುಗೆ. ಆದಿಶೇಷ ಕೇಳ್ತಾನ ವಿಷ್ಣುನ, ಅಲ್ಲ ಸ್ವಾಮಿಗಳೇ, ಆ ನೃತ್ಯನ ನೋಡ್ಬೇಕಾದ್ರೆ ನೀವು ಸಡನ್ ಆಗಿ ತಡ್ಕೊಳಕ್ಕಾಗದೆ ಇರೋಷ್ಟು ತೂಕ ನಿಮ್ಮ ದೇಹ ಆಗ್ಬಿಡ್ತು, ನನ್ನ ಕೈಲಿ ಉಸಿರಾಟಕ್ಕೆ ತೊಂದರೆ ಆಗ್ಬಿಡ್ತು, ಅಷ್ಟೊಂದು ತೂಕ ಆಗ್ಬಿಟ್ಟಿದ್ರಿ ನೀವು. ನಿಮ್ಮನ್ನ ಹೆಂಗೆ ನಾನು ತಡ್ಕೋಬೇಕು, ತಡೆಯೋದು ಅಂತ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸಡನ್ ಆಗಿ ನೋಡಿದ್ರೆ ನೃತ್ಯ ಮುಗಿದ ಮೇಲೆ ನೀವು ಮಾಮೂಲಿ ಸ್ಥಿತಿಗೆ ಬಂದ್ಬಿಟ್ರಲ್ಲ, ಹೇಗಿದು? ನೃತ್ಯದ ಪ್ರಭಾವ, ಅದು ಈಶ್ವರ ಮಾಡಿದ ನೃತ್ಯ. ಆಕರ್ಷಣೆ ಅಷ್ಟಿದೆ, ಅದಕ್ಕೆ ಶಕ್ತಿ. ಇದನ್ನ ಕೇಳ್ಬಿಟ್ಟು ಆದಿಶೇಷನಿಗೆ ಭರತನಾಟ್ಯ ಕಲಿಬೇಕು ಹಾಗೆ ಅಂತ ಆಸೆ ಬರುತ್ತೆ. ಶಿವನ ಹತ್ರ ಹೋಗಿ ಬೇಡ್ತಾನ ಆದಿಶೇಷ, ನಂಗೆ ನೀನು ನೃತ್ಯನ ಕಲಿಸ್ಕೊಡು, ನಂಗೆ ಕಲಿಬೇಕು ತುಂಬಾ ಆಸೆ ಇದೆ. ಅದಕ್ಕೆ ಶಿವ ಹೇಳ್ತಾರೆ, ಏನು ಯೋಚನೆ ಮಾಡ್ಬೇಡ, ಒಂದು ಟೈಮ್ ಬರುತ್ತೆ,
ತಮಿಳುನಾಡಲ್ಲಿ ಯಾವುದೋ ಒಂದು ಊರಲ್ಲಿ ನಾನು ಪಾರ್ವತಿ ಜೊತೆಗೆ ನೃತ್ಯ ಮಾಡಬೇಕಾದ್ರೆ ನೀ ಅಲ್ಲಿ ಆ ನೃತ್ಯದ ಸಮಯದಲ್ಲಿ ನೀ ಇರ್ತೀನಿ, ನೀನು ಆ ನೃತ್ಯನ ನೋಡಾದ್ಮೇಲೆ ನಿಂಗೆ ಜ್ಞಾನೋದಯ ಆಗತ್ತೆ. ಮನಸ್ಸು, ದೇಹ, ಆತ್ಮ ಇದು ಮೂರು ಬಗ್ಗೆ ನೀನು ಒಂದು ಪುಸ್ತಕವನ್ನ, ಒಂದು ವಿಚಾರವನ್ನ ನೀನು ಜನಗಳಿಗೆ ತಿಳಿಸ್ತೀಯ, ತುಂಬಾ ಪ್ರಸಿದ್ಧವಾಗ್ತೀಯ ನೀನು. ಅಲ್ಲಿ ತನಕ ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ. ನೋಡಿ, ಇದು ತಿಲ್ಲೈ ಅಂಬಲಂ, ಚಿದಂಬರಂ ಅಂತ ಕೇಳಿರ್ಬೇಕು ನೀವು. ಆ ಚಿದಂಬರಂ ಅಲ್ಲಿ ಆಕಾಶದ ಸತ್ಯ ರೂಪದಲ್ಲಿ ನಟರಾಜ ಚಿದಂಬರಂ ಅಲ್ಲಿ ನಮಗೆ ವಿಶ್ವ ದರ್ಶನ ಕೊಡ್ತಾರೆ. ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಚಿದಂಬರಂ ದೇವಸ್ಥಾನ. ಆ ಚಿದಂಬರಂ ಅಲ್ಲಿ ಪಾರ್ವತಿ ಜೊತೆಗೆ ತುಂಬಾ ಖುಷಿಯಿಂದ ಇವರು ನಾಟ್ಯ ನೃತ್ಯ, ಭರತನಾಟ್ಯ ನೃತ್ಯ ಮಾಡ್ತಾರೆ. ಆವಾಗ ಇವರು ಮತ್ತೆ ಅವರ ಹೆಸರೇನು ಅಂದ್ರೆ ಮತ್ತೆ ಒಂದು 7 ಜನ ಯೋಗಿಗಳು ಇವ್ರ ಜೊತೆ ಇರ್ತಾರೆ. ಅವ್ರ ಹೆಸರು ನಂಗೆ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ. ವ್ಯಾಘ್ರಪಾದ, ಪತಂಜಲಿ ಮತ್ತೆ ವ್ಯಾಘ್ರಪಾದ ಅವರಿಬ್ಬರಿಗೂ ಅದೃಷ್ಟ ಸಿಗತ್ತೆ, ಭಗವಂತನ ನೋಡೋ ಅದೃಷ್ಟ ಸಿಗತ್ತೆ. ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಭಗವಂತ ಪತಂಜಲಿನ ಕರೆದು, ನಾನು ಆವತ್ತು ನಿಮಗೆ ತಿಳಿಸ್ತಾ ಇಲ್ಲ, ವೈಕುಂಠದಲ್ಲಿ ಕೈಲಾಸದಲ್ಲಿ ಈ ದಿವಸದಿಂದ ನಿಮಗೆ ಜ್ಞಾನೋದಯ ಆಗತ್ತೆ. ನೀನು ಮನಸ್ಸು, ದೇಹ, ಆತ್ಮ ಇದು ಮೂರು ಬಗ್ಗೆ ವಿಷಯಗಳನ್ನ ತುಂಬಾ ಕೂಲಂಕುಷವಾಗಿ ಜನಗಳಿಗೆ ನೀನು ತಿಳಿಸ್ತೀಯಾ, ಹಾಗೆ ಅಂತ ಹೇಳಿ ಆಶೀರ್ವಾದ ಮಾಡಿ ನೀವು ಹೊರಡು, ನಿನ್ನ ಕೆಲಸ ಏನು ಪ್ರಾರಂಭ ಆಯ್ತು ಅಂತ ಕಳಿಸ್ತಾರೆ. ಇದಾದ್ಮೇಲೆ ನೋಡಿ, ತಮಿಳುನಾಡಲ್ಲಿ ಇವರು ಬಂದು ಶೈವ ಸಿದ್ಧಾಂತ, ಹಾಗೆ ಅಂತಂದ್ರೆ ಇವರು ಈಶ್ವರ ಭಕ್ತ. ಆ ತಮಿಳು ಶೈವ ಸಿದ್ಧಾಂತದಲ್ಲಿ ತಿರುಮೂಲರ್ ಅಂತನವರು ಒಂದು ಪುಸ್ತಕ ಬರೆದಿದ್ದಾರೆ, ತಿರುಮಂದಿರಂ ಹಾಗೆ ಅಂತ. ಆ ಪುಸ್ತಕದಲ್ಲಿ ಈ ಪತಂಜಲಿ ಬಗ್ಗೆ ವಿಷಯಗಳಿದೆ. ಪತಂಜಲಿ ಮತ್ತೆ ಬೇರೆ 7 ಜನ ಅಂತ ಹೇಳಿದಲ್ಲ, ಅವ್ರು 7 ಜನನು ಇವರ ಹತ್ರ ಯೋಗ ವಿದ್ಯೆಗಳನ್ನ ಕಲಿತಾರೆ. ಅಂದ್ರೆ ಇವಾಗಿರೋ ಯೋಗ ಅಲ್ಲ, ಆ ಕಾಲದಲ್ಲಿ ಏನೋ ಒಂದು ವಿಚಾರಗಳನ್ನ ಹೇಳ್ಕೊಡ್ತಾ ಇದ್ರು, ಅದನ್ನ ಈ 7 ಜನ ಮತ್ತೆ ನಮ್ಮ ಪತಂಜಲಿ ಕಲಿತಾರೆ. ಅವರ ಹೆಸರು ಏನು ಅಂತಂದ್ರೆ, ಗುರುಗಳ ಹೆಸರು ನಂದಿದೇವ ಹಾಗೆ ಅಂತ ಗುರು ಹತ್ರ ಇವರು ಕಲಿತಾರೆ. ಇಷ್ಟು ವಿಚಾರಗಳು ನಮಗೆ ಹಿಸ್ಟ್ರಿನಲ್ಲಿ ಸಿಕ್ಕಿದೆ. ಇನ್ನು ಬೇಕಾಷ್ಟು ವಿಚಾರಗಳಿದೆ. ಮತ್ತೆ ಇನ್ನೂ ಒಂದು ಕತೆ ಇದೆ, ಅದನ್ನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ನಮ್ಮ ಭರತಖಂಡದಲ್ಲಿ ಗೋಣಿಕಾ ಹಾಗೆ ಅಂತ ಒಂದು ಹೆಂಗಸು ತುಂಬಾ ದೇವ್ರ ಭಕ್ತಿಯಿಂದ ಜೀವನ ಮಾಡ್ತಿರ್ತಾರೆ. ಅವರಿಗೆ ಮಕ್ಕಳು ಸಂತಾನ ಭಾಗ್ಯ ಸಿಕ್ಕಿರೋದಿಲ್ಲ. ತುಂಬಾ ವ್ಯಥೆಯಿಂದ ಭಗವಂತನ, ಸೂರ್ಯ ಭಗವಾನನ್ನ ದಿನನಿತ್ಯ ಬೇಡ್ಕೊಂತಾರೆ. ಸೂರ್ಯ ಭಗವಾನೇ ನಂಗೆ ಒಂದು ಒಳ್ಳೆ ಬುದ್ಧಿ ಇರೋ ಮಗನ್ನ ಕೊಡು ಹಾಗೆ ಅಂತ ಬೇಡ್ಕೊತಾರೆ. ಆದ್ರೆ ವಯಸ್ಸಾಗೋಗುತ್ತಾ ಎಮ್ಮಂಗೆ, ಮಕ್ಕಳಾಗಲ್ಲ. ಒಂದ್ ದಿವಸ ಮನಸ್ಸು ಒಡೆದು ನಾನು ಮುಕ್ತಿ ಪಡ್ಕೋತೀನಿ ಅಂತ ಸೂರ್ಯ ಭಗವಾನ್ ಹತ್ರ ಬೇಡ್ಕೋತಾರೆ, ನಂಗೆ ಮುಕ್ತಿ ಕೊಟ್ಬಿಡಪ್ಪ, ಸಾಕು ಜೀವನ. ಸೊ ಸೂರ್ಯ ಪ್ರತ್ಯಕ್ಷ ಆಗಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಆ ಗೋಣಿಕಾ ನಿನ್ ಕೈಯನ್ನ ತೆಗೆದು ನೋಡು ಏನಿದೆ ಅಂತ ಹಂಗೆ ಅಂತ ಹೇಳ್ತಾರೆ. ಗೋಣಿಕಾ ಕೈಯನ್ನು ತೆಗೆದು ನೋಡ್ಬೇಕಾದ್ರೆ ಆಕಾಶದಿಂದ ಒಂದು ಸಣ್ಣ ಹಾವು, ನಾಗರಹಾವು ಕೈ ಮೇಲೆ ಬೀಳುತ್ತೆ. ಕ್ಷಣ ಮಾತ್ರದಲ್ಲಿ ಆ ನಾಗರಹಾವು ಒಂದು ಮನುಷ್ಯ ರೂಪವಾಗಿ ಸೃಷ್ಟಿಯಾಗತ್ತೆ. ಆಜಾನುಬಾಗು, ಏನು ಮುಖದಲ್ಲಿ ಒಳ್ಳೆ ತೇಜಸ್ಸು, ಕಳೆ.
ಭಗವಂತ ಪತಂಜಲಿ ಅಂತ ಆ ವ್ಯಕ್ತಿಗೆ ಹೆಸರು ಕೊಟ್ಟು ಇವನ್ನ ನಿನ್ನ ಮಗನಾಗಿ ಸ್ವೀಕಾರ ಮಾಡು ಅಂತ ಹೇಳಿ ಅವರಿಗೆ ಕೊಡ್ತಾರೆ. ಅವರೇ ಪತಂಜಲಿ. ಹೀಗೆ ವಿಚಿತ್ರ ವಿಚಿತ್ರ ಕಥೆಗಳು ಬೇಕಾಟ್ಟಿದೆ. ಆದರೆ ಪತಂಜಲಿ ಅಂತನೋ ಯೋಗಿ, ಪತಂಜಲಿ ಅಂತನೋ ಮಹರ್ಷಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ನಮ್ಮ ಬಗ್ಗೆ ನಾವು ಅರಿತುಕೊಳ್ಳೋ ಒಂದು ಸತ್ಯವನ್ನ, ಯೋಗಾಸನ ಮತ್ತೆ ಯೋಗ ಸೂತ್ರ, ಮೋಕ್ಷ ಪಡ್ಕೊಳ್ಳೋದು ಹೇಗೆ ಹಾಗೆ ಅಂತ ಅನ್ನೋದನ್ನ ಅವರು ಸ್ವತಃ ಅನುಭವಿಸಿ ಅದನ್ನ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಮುಕ್ತಿ ಸಿಗತ್ತೆ. ಈ ಜೀವನ ಪದೇ 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 ಜನ್ಮಗಳು ತಗೊಳ್ಳೋದು ಬೇಡ. ಏನು ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಏನು ನಾವು ಈ ಕಷ್ಟ ತೊಂದರೆಗಳನ್ನು ಅನುಭವಿಸ್ತೀವಿ, ಇಲ್ಲಿಂದ ಪಾರಾಗಬೇಕು ಅಂತಂದ್ರೆ ಪತಂಜಲಿ ಯೋಗಿಗಳು ಹೇಳಿಕೊಟ್ಟಿರೋ ಯೋಗ ಸೂತ್ರದ ಪ್ರಕಾರ ಧ್ಯಾನ, ಪ್ರಾಣಾಯಾಮ, ಯೋಗಾಸನ ಇವುಗಳನ್ನ ದಿನಕ್ಕೆ ನಾವು ಪ್ರಾಕ್ಟೀಸ್ ಮಾಡಿ ಸೆಲ್ಫ್ ರಿಯಲೈಸೇಷನ್, ಎನ್ಲೈಟನ್ಮೆಂಟ್ ಅಂತ ಏನ್ ಹೇಳ್ತಾರೆ, ನಮ್ಮ ಆತ್ಮವನ್ನು ಡಿವೈನ್ ಪವರ್ ಆಕಾಶದಲ್ಲಿದೆ, ನಮ್ಮ ಆತ್ಮವನ್ನ ಡಿವೈನ್ ಪವರ್ ಜೊತೆಗೆ ಸೇರಿಸೋ ಈ ವಿದ್ಯೆ ಧ್ಯಾನದಲ್ಲಿ ನಾವು ಕಲಿತು ನೀವು ಸೇರಿಸ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಜನ್ಮ ಇಲ್ಲ, ಮುಕ್ತಿ ಸಿಕ್ಬಿಡುತ್ತೆ. ಇದನ್ನ ಎಲ್ಲ ಪಡ್ಕೊಳ್ಳಿ ಅಂತ ನಾನು ಪತಂಜಲಿ ಯೋಗ ಮಹರ್ಷಿ ಮತ್ತೆ ಶಿವನ್ನ ನಾನು ಬೇಡ್ಕೋತೀನಿ. ದೇವರು ನಿಮಗೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಇನ್ನೊಮ್ಮೆ ನಾನು ಕೇಳ್ಕೊತೀನಿ. ನಮಸ್ಕಾರ.